ಆಕೆ ತನ್ನ ಪತಿ ಜೊತೆ ದಿನಸಿ ವಸ್ತು ಖರೀದಿಸಲು ಮಾರುಕಟ್ಟೆಗೆ ಹೋಗಿದ್ಲು. ಆದರೆ ಅಲ್ಲಿದ್ದ ಪುಂಡನೊಬ್ಬ ಆಕೆಯನ್ನ ಕೀಟಲೆ ಮಾಡ್ದ. ಅದಕ್ಕೆ ಅಲ್ಲೇ ಗಂಡ ವಾರ್ನ್ ಕೂಡ ಕೊಟ್ಟಿದ್ದ. ಆದರೆ ಅಷ್ಟಕ್ಕೆ ನಿಲ್ಲದ ಜಗಳ ತಡರಾತ್ರಿ 30 ಜನರೊಂದಿಗೆ ಬಂದ ಪುಡಿ ರೌಡಿ ಮನೆಯ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿದ್ದಾನೆ. ಇದರಿಂದ ಇಡೀ ನಗರವೇ ಬೆಚ್ಚಿ ಬಿದ್ದಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಮುಕನನ್ನು ಪ್ರಶ್ನಿಸಿದ್ದಕ್ಕೆ ಡೆಡ್ಲಿ ಅಟ್ಯಾಕ್. ಫಿಲ್ಮಿ ಸ್ಟೈಲ್ನಲ್ಲಿ 30 ಮಂದಿ ಎಂಟ್ರಿ, ಮನೆ ಧ್ವಂಸ. ಸಿನಿಮಾದಲ್ಲಾದಂತೆ ಮನೆಗೆ ನುಗ್ಗಿ ಎಲ್ಲ ಪೇಸ್ ಪೇಸ್. ಹೀಗೆ ಫಿಲ್ಮಿ ಸ್ಟೈಲ್ನಲ್ಲಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ ಪುಂಡರ. ಕ್ರಿಕೆಟ್ ಬ್ಯಾಟ್, ದೊಣ್ಣೆ, ಹಲೋ ಬ್ಲಾಕ್ ಇಟ್ಟಿಗೆಯಿಂದ ಮನೆ ಕಿಟಕಿ, ಬಾಗಿಲು, ಫ್ಲವರ್ ಪಾಟ್ಗಳನ್ನ ಪೀಸ್ ಮಾಡಿರೋ ಕಿಡಿಗೇಡಿಗಳು. ಪುಂಡರನ್ನು ನೋಡಿ ಮಗು ಅಳುತ್ತಿರುವ ದೃಶ್ಯ, ಆ ದೃಶ್ಯಗಳನ್ನ ನೋಡಿದ್ರೆ ಯಾವುದೇ ಸಿನಿಮಾ ಇರಬೇಕು ಎಂದುಕೊಳ್ತಾರೆ. ಆದ್ರೆ ಈ ರೀತಿ ಅಕ್ಷರಶಃ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮರಿಯಣ್ಣ ಪಾಳ್ಯದಲ್ಲಿ ನಡೆದಿದೆ. ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಶ್ಯಾಮ್ ಮತ್ತು ಪುಷ್ಪಾರಾಣಿ ದಂಪತಿ ಮನೆಗೆ ಬೇಕಾದ ಸಾಮಗ್ರಿಗಳನ್ನ ತರಲು ಅಂಗಡಿಗೆ ತೆರಳುತ್ತಿದ್ರು. ಈ ವೇಳೆ ಕಾರ್ತಿಕ್ ಅಂಡ್ ಗ್ಯಾಂಗ್ ಈ ದಂಪತಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಈ ವೇಳೆ ಶ್ಯಾಮ್ ಆ ಯುವಕರಿಗೆ ಬುದ್ಧಿವಾದ ಹೇಳಿದ್ದಾರೆ. ಇದಕ್ಕೆ ಮಾತಿಗೆ ಮಾತು ಬೆಳೆದು ದಂಪತಿ ಎದುರೇ ತಮ್ಮ ಖಾಸಗಿ ಅಂಗ ತೋರಿಸಿ ದುರ್ವರ್ತನೆಯನ್ನ ತೋರಿದ್ದಾರೆ. ಈ ನೀಚ ಕೃತ್ಯದ ಬಗ್ಗೆ ಮಹಿಳಾ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಮಾಡ್ತೀವಿ ಎಂದಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿದ್ದ ಕಾರ್ತಿಕ್ ಅಂಡ್ ಗ್ಯಾಂಗ್ ದಂಪತಿ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಯಜಮಾನರು ಹಾಲು ತರೋದಕ್ಕೆ ಒಟ್ಟಿಗೆ ನಾವು ಅಂಗಡಿಗೆ ಹೊರಟಿದ್ವಿ. ಆ ಸಮಯದಲ್ಲಿ ಏಕಾಏಕಿ ಕಾರ್ತಿಕ್ ಬಂದು ಗಾಡಿಯಲ್ಲಿ ನಾವು ಮುಂದೆ ನಿಂತ್ಕೊಂಡು ಏನಕ್ಕೆ ಸ್ಟಾಪ್ ಮಾಡಿದ್ರು ಅಂತ ನಾವು ಅವ್ರನ್ನ ಜಸ್ಟ್ ನೋಡ್ತೀವಿ. ನಿಂತ್ಕೊಂಡು ನೋಡೋಷ್ಟರಲ್ಲಿ ಅವರು ಅಸಭ್ಯವಾಗಿ ಪ್ಯಾಂಟ್ ಜಿಪ್ನ ತೆಗೆದು ಅಸಭ್ಯವಾಗಿ ವರ್ತನೆ ತೋರಿಸ್ತಾರೆ. ಇಷ್ಟಕ್ಕೆ ನಿಲ್ಲದ ಕಾರ್ತಿಕ್ ಪುಂಡಾಟ ಶ್ಯಾಮ್ ಮನೆಯವರಿಗೂ ಬಂದು ತಲುಪಿದೆ. ಇನ್ನು ಹಲ್ಲೆ ನಡೆಸಿದ ಕಾರ್ತಿಕ್ ಹಲ್ಲೆಗೊಳಗಾದ ಪುಷ್ಪಾರಾಣಿಯ ಸಂಬಂಧಿಕನಾಗಿದ್ದಾನೆ. ಹೀಗಾಗಿ ಕುಡಿದು 30 ಯುವಕರ ಗುಂಪನ್ನ ಕರೆದುಕೊಂಡು ಬಂದು ಮನೆಯ ವಸ್ತುಗಳನ್ನೆಲ್ಲ ಛಿದ್ರ ಮಾಡಿದ್ದಾನೆ. ಕ್ರಿಕೆಟ್ ಬ್ಯಾಟ್, ಹಾಕಿ ಸ್ಟಿಕ್ ನಿಂದ ಹೊಡೆದು ಹಾಕಿದ್ದಾರೆ. ಈ ರೀತಿ ಮಾಡಲು ಕಾರ್ತಿಕ್ ಮತ್ತು ಪುಷ್ಪವತಿ ದಂಪತಿಯ ನಡುವೆ ಈ ಮೊದಲೇ ಜಮೀನಿನ ವಿಚಾರಕ್ಕೆ ಗಲಾಟೆ ನಡೆದಿತ್ತು. ಜಮೀನು ವಿಚಾರವಾಗಿ ಶುರುವಾಗಿದ್ದ ಗಲಾಟೆ ಮನೆಗೆ ನುಗ್ಗಿ ಹಲ್ಲೆ ಮಾಡುವ ಮಟ್ಟಿಗೆ ತಲುಪಿದೆ. ಸದ್ಯ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ನಮಗೆ ಈಗ 14ನೇ ತಾರೀಕು ಏನು ಘಟನೆ ನಡೀತು, ಅದಕ್ಕೆ ಮೂಲ ಬಂದು ಹೋದ ವರ್ಷ ಡಿಸೆಂಬರ್ 10ನೇ ತಾರೀಕು ನಾವು ಕೊಟ್ಟಿರೋಂಥ ಕಂಪ್ಲೇಂಟ್ ಇಂದ ಸ್ಟಾರ್ಟ್ ಆಗಿದೆ ಸರ್. ಅದಕ್ಕೂ ಮುಂಚೆಯಿಂದ ಸ್ಟಾರ್ಟ್ ಆಗಿದೆ. ಏನಕ್ಕೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ನಮ್ಮದು ಒಂದು ಮಿತ್ರಾಜಿತ ಆಸ್ತಿ ಇದೆ, ಸರ್ವೆ ನಂಬರ್ 23/8 23/8 A ಅಂತ ಆಪೋಸಿಟ್ ಅವ್ರದ್ದು ಸರ್. ಇದು ತುಂಬ ವರ್ಷಗಳಿಂದ ಈ ಡಿಸ್ಪ್ಯೂಟ್ ನಡೀತಾ ಇದೆ. ಈ ಡಿಸ್ಪ್ಯೂಟ್ಗೆ ಸಂಬಂಧಿಸಿದ ನಾನೇನು ಮಾಡ್ತೀನಿ, ಈ ಸರ್ವೆ ನಂಬರ್ ಕೋಡಿನ ಕ್ಯಾನ್ಸಲ್ ಮಾಡಿ 23/8 ಇದಕ್ಕೆ ಇದು ಮಾಡ್ತೀನಿ. ಸೊ ಅಲ್ಲಿಂದ ನಮಗೆ ಈ ಪ್ರಾಬ್ಲಮ್ ಶುರುವಾಗುತ್ತೆ. ಅದೇನೇ ಇದ್ರೂ ಸಹ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅದಕ್ಕೆ ಆದಂತಹ ಕಾನೂನು ಚೌಕಟ್ಟುಗಳಿವೆ. ಅದನ್ನು ಹೊರತುಪಡಿಸಿ ಈ ರೀತಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿರುವುದು ಅಕ್ಷರಶಃ ಮಹಾ ಅಪರಾಧ. ಇಂಥವರಿಗೆ ಕಾನೂನಿನ ಭಯ ಇಲ್ಲದಂತಾಗಿದೆ. ಇವರಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂಬುದು ಆಗ್ರಹ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.